ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿರ್ತಕ್ಕಂಥ ರೆಸಿಪಿ ಇದು ತುಂಬಾ ಸಿಂಪಲ್ ಆಗಿದೆ, ಹಾಗೆ ಸ್ಪೈಸಿನೆಸ್ ಕೂಡ ಕಡಿಮೆನೇ ಇರುತ್ತೆ. ಅದೇನು ಅಂತ ಅಂದರೆ ಪುಡಿ ಹಾಕಿರ್ತಕ್ಕಂಥ ತರಕಾರಿಯನ್ನು, ಅಂದರೆ ತರಕಾರಿ ಅನ್ನೋದಲ್ಲಿ ಡಿಫ್ರೆಂಟಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ. 3 ಥರ. ಒಂದು ಖಾರ ರುಬ್ಬಿದ ತರಕಾರಿಯನ್ನು ಮಾಡ್ತೀವಿ, ಹಾಗೆ ಇನ್ನೊಂದು ಬೇರೆ ರೀತಿ ಮಸಾಲೆ ಹಾಕಿ ಮಾಡ್ತೀವಿ. ಇದು ಜಸ್ಟ್ ಪುಡಿಗಳನ್ನು ಹಾಕಿ ತರಕಾರಿ ಅನ್ನವನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಮಾರ್ನಿಂಗ್ ನಮ್ಮ ಮನೆ ಎಲ್ಲ ಕ್ಲೀನಿಂಗ್ ಆಯಿತು. ಕ್ಲೀನಿಂಗ್ ಆದ ತಕ್ಷಣ ನಾನು ಫಸ್ಟು ಹೋಗೋದೆ ಕಿಚನ್ಗೆ. ಅಂದರೆ ಎದ್ದ ತಕ್ಷಣ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಕ್ಲೀನ್ ಮಾಡಿ ಕಿಚನ್ಗೆ ಫಸ್ಟ್ ಹೋಗ್ತೀನಿ. ಯಾಕೆ ಅಂತಂದರೆ ಲೇಟ್ ಆಗಿಬಿಡುತ್ತೆ. ಸೊ ಈಗ ಕಿಚನ್ಗೆ ಹೋಗ್ತಿದ್ದೀನಿ. ಕಿಚನ್ನಲ್ಲಿ ಯಾವಾಗೂ ಕ್ಲೀನಾಗೇ ಇರುತ್ತೆ. ಕಿಚನೆಲ್ಲ ಮನೆ ಫುಲ್ ಕ್ಲೀನ್ ಇರುತ್ತೆ. ನಾವು ನೈಟೇ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿರ್ತೀವಿ. ಈಗ ಫುಲ್ ಕಿಚನ್ ಖಾಲಿ ಖಾಲಿ ಇದೆ. ಇನ್ನು ಸ್ಟಾರ್ಟ್ ಮಾಡಬೇಕು ಕುಕ್ಕಿಂಗ್. ಸೊ ಏನು ಮಾಡಬೇಕು ಅಂತ ಕೂಡ ನಾನು ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಇವತ್ತು ನಾನು ನಮ್ಮ ಅತ್ತೆ ಹೇಳ್ಕೊಟ್ಟಿರ್ತಕ್ಕಂಥ ಸ್ಟೈಲ್ ಪುಡಿ ಹಾಕಿರ್ತಕ್ಕಂಥ ತರಕಾರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಪುಡಿ ಹಾಕಿರೋ ತರಕಾರಿಯನ್ನು ಇದು ನಾನು 1 ಪಾವಿಗೆ ತೋರಿಸ್ತಿದ್ದೀನಿ. 1 ಪಾವಿಗೆ ಒಂದು 15 ಹುರುಳಿಕಾಯಿ, 3 ಹಸಿ ಈರುಳ್ಳಿ, 1 ಚಿಕ್ಕ ಟೊಮೆಟೊ, 1 ಚಿಕ್ಕ ಕ್ಯಾರೆಟ್, 1 ಗಡ್ಡೆಕೋಸು, 1 ಕ್ಯಾಪ್ಸಿಕಮ್. ಆಲೂಗಡ್ಡೆ ಇಷ್ಟಪಡೋರು ಆಲೂಗಡ್ಡೆ ಹಾಕ್ಕೊಳ್ಳಿ. ಈಗ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಳ್ಳೋಣ. ಮೆಣಸಿನ್ಕಾಯಿ ಒಂದು 12. ಈಗ ಒಗ್ಗರಣೆಗೆ ಎಣ್ಣೆಯನ್ನು ಇಟ್ಕೊಳ್ಳೋಣ. ಮೊದಲಿಗೆ ಸಾಸಿವೆ ಮತ್ತು ಕರಿಬೇವು ಈರುಳ್ಳಿಯನ್ನು ಹಾಕ್ಕೊಂಬಿಡೋಣ. ಯಾಕೆ ಅಂತಂದರೆ ತರಕಾರಿಗಳು ಬೇಯೋಕ್ಕೂ ಮುಂಚೆನೇ ಈರುಳ್ಳಿಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ಈಗ ಸಾಸಿವೆ, ಕರಿಬೇವು, ಈರುಳ್ಳಿ 3 ಆ್ಯಡ್ ಮಾಡಿದ್ದೀವಿ. ಅದು ಫ್ರೈ ಆಗೋಷ್ಟರಲ್ಲಿ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ ತರಕಾರಿಗಳೆಲ್ಲವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಯಾಕೆ ಮೊದಲಿಗೆ ಈರುಳ್ಳಿ ಕರಿಬೇವು ಹೇಳಿದೆ ಅಂತಂದರೆ ಇದು ಫ್ರೈ ಆಗೋಷ್ಟು ಟೈಮ್ನಲ್ಲಿ ನಾವು ಅದನ್ನು ಹಚ್ಚೋದಕ್ಕೆ ಸರಿ ಹೋಗುತ್ತೆ. ಸೊ ಈಗ ಇದು ಫ್ರೈ ಆಗಿದೆ ಅರ್ಧ. ಇದಕ್ಕೆ ಇಂಗುವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನು ತರಕಾರಿಗಳನ್ನು ಕೂಡ ಹಚ್ಚಿ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದೀನಿ. ಅದು ಅರ್ಧ ಫ್ರೈ ಆಗೋಷ್ಟೊತ್ತಿಗೆ ಈಗ ತರಕಾರಿಗಳನ್ನು ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ, ಬಾಕ್ಸ್ ಆಗಿ. ಮತ್ತು ಹುರುಳಿಕಾಯನ್ನು ಅಷ್ಟೇ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಈಗ ಒಗ್ಗರಣೆ ಇನ್ನೇನು 3/4 ಭಾಗ ಬೆಂದಿರುತ್ತೆ. ಆಗ ಎಲ್ಲ ತರಕಾರಿಗಳನ್ನು ಅದಕ್ಕೆ ಆ್ಯಡ್ ಮಾಡಿ. ತರಕಾರಿಗಳನ್ನು ಆ್ಯಡ್ ಮಾಡಿದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣವನ್ನು ಆ್ಯಡ್ ಮಾಡ್ಕೊಳ್ಳಿ. ಅರಿಶಿಣವನ್ನು ತರಕಾರಿ ಹಾಕಿದ ತಕ್ಷಣವೇ ಹಾಕ್ಬಿಡಿ. ಅದರ ಫ್ಲೇವರು ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಹಿಡಿದಿರುತ್ತೆ. ಈಗ ನಾವೇನು ಮಾಡ್ಕೋಬೇಕು, ಇದು ಮೇನ್ಲಿ ಪುಡಿ ಹಾಕಿ ಮಾಡ್ತಕ್ಕಂತಹ ತರಕಾರಿಯನ್ನು ಆಗಿರೋದ್ರಿಂದ ತರಕಾರಿ ಈಗ ಅದ್ರ ಪಾಡಿಗೆ ಅದು ಬೇಯ್ತಿರುತ್ತೆ. ನಾವು ಒಂದು ಕಡೆ ಪುಡಿಯನ್ನು ಹುರಿದಿಟ್ಕೊಳ್ಳೋಣ. 1 ಪಾವಿಗೆ 2 ದೊಡ್ಡ ಟೇಬಲ್ ಸ್ಪೂನ್ ಧನಿಯಾವನ್ನು ಹುರಿದಿಟ್ಕೊಳ್ಳಿ. ಹಾಗೆ 1 ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹುರಿದಿಟ್ಕೊಳ್ಳಿ. ಕೆಂಪಗೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ಹಾಗೆ 3 ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳನ್ನು ಹುರಿದಿಟ್ಕೊಳ್ಳಿ. ಈ 3 ಸಹ ಕೆಂಪಗೆ ಡ್ರೈ ರೋಸ್ಟೇ ಮಾಡ್ಕೊಳ್ಳಿ. ಇದಕ್ಕೆ ಚಕ್ಕೆ ಲವಂಗ ಆಪ್ಷನಲ್, ಆದರೆ ನಾನು 2 ಹಾಕ್ತೀನಿ. ಚಕ್ಕೆ 2, ಲವಂಗ 2, ಮೊಗ್ಗು 1 ಪೀಸ್ ಸಾಕು. ಮೊಗ್ಗಿನ ಫ್ಲೇವರ್ ತುಂಬ ಚೇಂಜಸ್ ಆಗಿಬಿಡುತ್ತೆ ಟಿಫನ್ಗೆ. ಸೊ ಆದಷ್ಟು ಮೊಗ್ಗು ಅವಾಯ್ಡ್ ಮಾಡಿ. ಈಗ ಎಲ್ಲವೂ ಸಹ ಡ್ರೈ ರೋಸ್ಟ್ ಆಗಿದೆ ಕೆಂಪಗೆ. ಇದನ್ನು ಚಿಕ್ಕ ಮಿಕ್ಸಿ ಜಾರ್ನಲ್ಲಿ ರನ್ ಮಾಡ್ಕೊಳ್ಳಿ. ತುಂಬಾ ನುಣುಪಾಗಬೇಕು ಅಂತ ಏನಿಲ್ಲ. ಈಗ ನೋಡಿ, ಇದು ಕೂಡ ಬೇಯ್ತಾ ಬಂದಿದೆ. ಇದನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಅಕ್ಕಿ 1 ಪಾವು ಅಕ್ಕಿಯನ್ನು ತೊಳೆದು ಆ ಕ್ಷಣಕ್ಕೆ ತೊಳೆದು ಹಾಗೆ ಹಾಕಿ 1 ಪಾವು ಅಕ್ಕಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ಈ ಅಕ್ಕಿ ಹಾಕಿದ ನಂತರ ನಾವು ಯಾವಾಗಲೂ ಉರಿಯನ್ನು ಕಡಿಮೆ ಮಾಡಬೇಕಾಗತ್ತೆ. ಈಗ ಉಪ್ಪನ್ನು ಹಾಕಿದ್ದೀವಿ ಮತ್ತು ಈಗ ಪುಡಿಯನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟೇ ಈರುಳ್ಳಿಗೆ ಪುಡಿಯನ್ನು ಆ್ಯಡ್ ಮಾಡಿದ್ರೆ ಅದು ಟೇಸ್ಟು ಚೇಂಜ್ ಆಗುತ್ತೆ, ತಳ ಕೂಡ ಕಚ್ಚುತ್ತೆ. ಈಗ ಪುಡಿಯನ್ನು ಆ್ಯಡ್ ಮಾಡಿ ತಿರುಗಿಸ್ಕೊಡಿ.
ಈಗ ನಾವೇನು ಮಾಡಬೇಕಾಗುತ್ತೆ, ಒಂದು ಪಾವಿಗೆ 2 ಗ್ಲಾಸ್ ನೀರಿನಷ್ಟು ಅಳತೆಯನ್ನು ಇಟ್ಕೊಂಡು ನೀರು ಹಾಕಿ ಅಷ್ಟೊತ್ತಿಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ನೀರು ಕೂಡ ತೆರಳ್ತಿರುತ್ತೆ. ಈಗ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿಬಿಡಿ. ಇದೀಗ ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ಒಂದು ಹಂತಕ್ಕೆ ಕಂಪ್ಲೀಟ್ ಆಗಿದೆ. ಎಲ್ಲ ಅಷ್ಟೊತ್ತಿಗೆ ಬಿದ್ದಿರ್ತಕ್ಕಂಥ ಪಾತ್ರೆಗಳು ಸಹ ಕ್ಲೀನ್ ಆಗಿದೆ. ಈಗ 2 ಕೂಗಿದ ನಂತರ ಕುಕ್ಕರ್ ಬಿಟ್ಟ ಮೇಲೆ ಈ ರೀತಿ ಇರುತ್ತೆ. ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿಯನ್ನು ಹಾಕಿ ತಿರುಗಿಸ್ಕೊಟ್ರೆ ರುಚಿಯಾಗಿರ್ತಕ್ಕಂತಹ ಕಲರ್ಫುಲ್ ಆ್ಯಂಡ್ ಟೇಸ್ಟಿ ಪುಡಿ ಹಾಕಿರ್ತಕ್ಕಂಥ ತರಕಾರಿಯನ್ನು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ 1 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಆ್ಯಡ್ ಮಾಡಿ. ಏಕೆ ಅಂತಂದರೆ ಕೆಲವೊಂದು ಡಿಶಸ್ಗೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು 1 ಸ್ಪೂನ್ ಗಟ್ಟಿ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಹಾಕಿ ಬಿಸಿ ಮೇಲೇ ಚೆನ್ನಾಗಿ ತಿರುಗಿಸ್ಕೊಡಿ. ಆ ತುಪ್ಪದ ಫ್ಲೇವರೆಲ್ಲ ಸ್ವಲ್ಪ ಹಿಡೀಲಿ. 1 ಸೆಕೆಂಡ್ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಹಾಗೆ ಬಿಟ್ಬಿಡಿ. ಆನಂತರ ತೆಗೆದ್ರೆ ರುಚಿಯಾಗಿರ್ತಕ್ಕಂಥ ತರಕಾರಿಯನ್ನು ಸವಿಯೋದಕ್ಕೆ ಸಿದ್ಧ ಆಗಿರುತ್ತೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ನನ್ನ ಮಗ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾನೆ, ಟೈಮ್ ಆಯಿತು ಅಂತ. ಅವನಿಗೆ ಕೂಡ ನಾನು ಬಡಿಸಿಟ್ಟಿದ್ದೀನಿ. ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಆಗಿದೆ. ಒಟ್ಟಾರೆಯಾಗಿ ಇವತ್ತಿನ ಎಲ್ಲ ಕೆಲಸ ಮುಗಿದಿದೆ. ಇನ್ನು ಪೂಜೆ ಒಂದು ಬಾಕಿ ಇದೆ. ಇದನ್ನು ಮುಗಿಸ್ಕೊಂಡು ನಾನು ಸ್ಕೂಲ್ಗೆ ಹೊರಡ್ತೀನಿ. ಥ್ಯಾಂಕ್ ಯು, ಬಾಯ್. ನೋಡಿದ್ರಲ್ಲ ಫ್ರೆಂಡ್ಸ್, ಪುಡಿಗಳನ್ನು ಹಾಕಿ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ತರಕಾರಿ ಅನ್ನವನ್ನು ಹೇಗೆ ಮಾಡೋದು ಅಂತ. ಇದು ತಿನ್ನೋದಕ್ಕೆ ತುಂಬಾ ರುಚಿ ಇರುತ್ತೆ. ತುಪ್ಪದ ಜೊತೆಯಲ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ. ಇನ್ನು ವಿಭಿನ್ನ ರೀತಿಯಲ್ಲಿ ತರಕಾರಿ ಅನ್ನಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಮತ್ತಷ್ಟು ಹೊಸ ವಿಡಿಯೋದಲ್ಲಿ. ಸೊ ಮತ್ತೆ ತಡ ಹಾಕಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಯೂಟ್ಯೂಬ್ ಚಾನಲನ್ನು ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಆಗಿಂದಾಗಲೇ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.